ಹಾಯ್ ಗೈಸ್, ಎಲ್ಲರಿಗೂ ನನ್ನ ಈ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಅಷ್ಟೇ ಶಿರಸಿ ಜಾತ್ರೆ ಮುಕ್ತಾಯ ಆಗಿದೆ. ಎಲ್ಲರಿಗೂ ಬೇಜಾರು, ಅಮ್ಮ ವನಕ್ಕೆ ಹೊರಟ್ಲು ಅಂತ ಹೇಳಿ. ಬಟ್ ನಾನು ಸ್ಟಾರ್ಟಿಂಗಿಂದ ಜಾತ್ರೆ ಬ್ಲಾಗ್ ಮಾಡಿದ್ದೆ, ಜಾತ್ರೆ ವಿಡಿಯೋ ಮಾಡಿದ್ದೆ. ಸೊ ಅದನ್ನು 4 ಪಾರ್ಟ್ಗಳಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡಿ ಮೊದಲನೇ ಪಾರ್ಟ್ನ ಈಗ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಇದು ದೇವಿಕೆರೆ ಸೈಡ್ ಲೈಟಿಂಗು, ದೇವಿಕೆರೆಯಿಂದ ಎಂಟ್ರೆನ್ಸ್ ಲೈಟಿಂಗ್. ಇದು ಎಲ್ಲ ಯಾವ್ಯಾವ ಕಡೆಯಿಂದ ಎಂಟ್ರೆನ್ಸ್ ಉಂಟಲ್ಲ ಅಲ್ಲೆಲ್ಲ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ನಾವು ಆ್ಯಕ್ಚುಲಿ 4 ಎಂಟ್ರೆನ್ಸಿಂದ ಚೆಕ್ ಮಾಡಿದ್ವಿ, ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ನಾವು 2 ದಿನ ಆ್ಯಕ್ಚುಲಿ ಹೋದ್ವಿ. 24-25ಕ್ಕೆ ಏನೂ ಇರೋದಿಲ್ಲ ಆ್ಯಕ್ಚುಲಿ, ಜನ ಕಮ್ಮಿ ಇರ್ತಾರೆ, ಇನ್ನು ಸ್ಟಾರ್ಟಿಂಗ್ ನಡೀತಾ ಇರ್ತದೆ ಎಲ್ಲ ಪ್ರಿಪ್ರೇಷನ್ಸ್. ನಾವು ಅವತ್ತು ಹೋಗಿ ನೋಡಿದ್ವಿ. ಜಾತ್ರೆ ಹೋಗೋ ಕುತೂಹಲ ಆ್ಯಂಡ್ ನಮ್ಮ ಎನರ್ಜಿಗೆ ನಾವು ಇನ್ನೂ ಮಾಡೋಕ್ಕಾಗಲ್ಲ, ಎನರ್ಜಿ ಇತ್ತು ಹೋದ್ವಿ. ಸೊ ಊರಿಂದ ತಂಗಿ ಬಂದಿದ್ದಕ್ಕೆ ಇನ್ನೂ ಹುರುಪು ಜಾಸ್ತಿ, ಎನರ್ಜಿ ಜಾಸ್ತಿ ಜಾತ್ರೆ ಹೋಗೋಕ್ಕೆ. ನನ್ನ ತಂಗಿ ಮತ್ತು ಅಣ್ಣ ಇಬ್ಬರು ಬಂದಿದ್ದರು ಊರಿಂದ, ಉಡುಪಿಯಿಂದ ತಂಗಿ, ಹೊನ್ನಾವರದಿಂದ ಅಣ್ಣ ಇಬ್ಬರು ಬಂದಿದ್ದರು. ಸೊ ಅಣ್ಣ 2 ದಿನ ಇದ್ದೆ, ತಂಗಿ 4 ದಿನ ಇದ್ಲು. ಸೊ 4 ದಿನವೂ ತಂಗಿ ಇದ್ದ 4 ದಿನವೂ ನಾನು ಹೋಗಿದ್ದೀನಿ, ವ್ಲಾಗ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ಅಫ್ಕೋರ್ಸ್. ಸೊ ಇದು ಈಗ ನೀವು ನೋಡ್ತಿರೋದು ಫಸ್ಟ್ ಡೇ. ಇದು 24ನೇ ತಾರೀಕು ರಾತ್ರಿ 11:30ಗೆ ಮಾರಿಕಾಂಬಾ ದೇವಿಯ ವಿವಾಹ ಮಹೋತ್ಸವ ದೇವಸ್ಥಾನದಲ್ಲಿ ನಡೀತದೆ. ದೇವಸ್ಥಾನದ ರಂಗಮಂಟಪದಲ್ಲಿ ನಡೀತದೆ. ಅದನ್ನು ಕೂಡ ಹಾಕಿರ್ತೀನಿ. ಹಾಗೆ ಹಾಕಿದಾಗ ಅಲ್ಲಿ ನಾ ಏನು ಮಾತಾಡೋಕ್ಕಾಗಲ್ಲ. ಅಲ್ಲಿ ನಾ ಹೋಗಿಲ್ಲ, ಆ್ಯಕ್ಚುಲಿ ಹೋಗ್ಲಿಕ್ಕೆ ಚಾನ್ಸ್ ಇತ್ತು ನಮಗೆ, ನಾವು ಹೋಗಲಿಲ್ಲ. ಬಟ್ ಅಲ್ಲಿ ನಾನು ಸ್ವಲ್ಪ ಮಾರಿಕಾಂಬಾ ದೇವಿಯ ಹಿನ್ನೆಲೆ ಬಗ್ಗೆ, ಸ್ಟೋರಿ ಬಗ್ಗೆ ನಾನು ಅದರಲ್ಲಿ ಹಾಕ್ತೀನಿ. ಸೊ ಮಿಸ್ ಮಾಡಿದೆ, ಎಲ್ಲರೂ ಕೇಳಿ, ಓಕೆ. ಸೊ ನಾವು ಫಸ್ಟ್ ಡೇ ಹೋದಾಗ ಹೊರಗಡೆ ಊಟಕ್ಕೆ ಹೋಗಿದ್ವಿ. ಊಟ ಮಾಡಿ ಆಮೇಲೆ ಮತ್ತೆ ಜಾತ್ರೆಪೇಟೆಯಿಂದನೇ ವಾಪಸ್ ಬಂದು ವಿಡಿಯೋ ಮಾಡ್ಕೊಳ್ತಾ ಬಂದ್ವಿ ಇಬ್ಬರು. ಫಸ್ಟ್ ಡೇ ಇಷ್ಟೇ ಇತ್ತು ಪ್ರಿಪ್ರೇಷನ್ಸು. ಆಮೇಲೆ ಹೋಗ್ತಾ ಜನ ಸಿಕ್ಕಾಪಟ್ಟೆ ಆದರು. ಜಾತ್ರೆಗೆ ಈ ಸಲ ಜನ ಸಿಕ್ಕಾಪಟ್ಟೆ ಇದ್ದರು. 2026 ಜನ ಹೇಳೋದಿಲ್ಲ, ಐ ಥಿಂಕ್ 30 ಲಕ್ಷ ಜನ ಆಗಿದ್ರು ಅಂತ ಹೇಳ್ತಿದ್ರು ದೇವಸ್ಥಾನದ ಕಡೆಯವರು. ಇನ್ನೂ ಅಂದರೆ ಈ ಮೊನ್ನೆ ಸೋಮವಾರ ತನಕ ಸಿಕ್ಕಿದ ಮಾಹಿತಿ ಪ್ರಕಾರ 30 ಲಕ್ಷ ಜನ ಆಗಿದ್ರು. ಟ್ರಾಫಿಕ್ ಸಿಕ್ಕಾಪಟ್ಟೆ ಇತ್ತು ಅಂತೆಲ್ಲ ಹೇಳಿದ್ರು. ಸೊ ನಾನು ನನ್ನ ತಂಗಿ ಫಸ್ಟ್ ಡೇ 24ನೇ ತಾರೀಕು ಹೋದಾಗ ಮಾಮೂಲಾಗಿ ಯಾರು ಏನೂ ತೊಗೊಳ್ಳಲ್ಲ ಜಾತ್ರೆಯಲ್ಲಿ. ಫಸ್ಟ್ ಡೇ ಆ್ಯಂಡ್ ಲಾಸ್ಟ್ ಡೇ 2 ದಿನ ಏನೂ ತೊಗೊಳ್ಳಲ್ಲ. ಬಟ್ ನಾವು ಕೇಳಬೇಕಾ, ಹೆಣ್ಮಕ್ಳಿಗೆ ಪೇಟೆ ಅಂದಮೇಲೆ ಕೇಳಬೇಕಾ. ಪೇಟೆಗೆ ಬಂದಿದ್ದಕ್ಕೆ ಏನಾದ್ರು ತೊಗೊಂಡು ಹೋಗೋಣ ಅಂತ ತೊಗೊಂಡ್ವಿ ಅಷ್ಟೇ. ತೊಗೊಂಡು ವಾಪಸ್ ಹೋಗೋ ಟೈಮಿಗಿದು. ಇನ್ನು ಎಲ್ಲ ಸ್ಟಾಲ್ ಹಾಕ್ತಾಯಿದ್ರು ರಸ್ತೆ ಮೇಲೆ ಆ್ಯಂಡ್ ಸೈಡಿಗೆಲ್ಲ ಜಾಗ ಇರುತ್ತಲ್ಲ ಅಲ್ಲಿ. ಸೊ ಇಲ್ಲಿಂದ ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್. ಸೊ ಇಲ್ಲಿಂದ ನಾನು ಆ ಹಿನ್ನೆಲೆ ವಾಯ್ಸ್ ಬಗ್ಗೆ, ಅದು ಆ್ಯಕ್ಚುಲಿ ಹೇಳಿರೋದು RJ ಮಾಧುರಿ ಅನ್ನೋರು. ಅವ್ರ ವಾಯ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನನ್ನ ಬ್ಲಾಗಿಗೆ ಹಾಕಬೇಕು ಅಂಥೇಳಿ ಸ್ಪೆಷಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಹಾಕಿದ್ದೀನಿ. ನಡೀತಿರೋದು ಮದುವೆ ವ್ಲಾಗು. ಇದು ಆ್ಯಕ್ಚುಲಿ ಹೆಣ್ಣಿನ ಮನೆ ಕಡೆಯವರು ಹೋಗ್ಬೇಕಾದ್ರೆ ವಿಡಿಯೋದಲ್ಲಿ ಕಾಣ್ತಿರೋದು, ಅವ್ರು ಹೋಗ್ತಾ ಇರೋ ವಿಡಿಯೋ ಇದು. ಸೊ RJ ಮಾಧುರಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ, ಹೇಳ್ತೀನಿ. ಓಕೆ, ನಾ ಹೇಳೋದಿಲ್ಲ, ಅವ್ರು ಹೇಳಿರೋದನ್ನೇ ಹಾಕ್ತೀನಿ. ಕರ್ನಾಟಕದ ಶಕ್ತಿಪೀಠಗಳಲ್ಲಿ ಒಂದು, ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಯನ್ನು ಶಿರಸಿ ಜಾತ್ರೆ ಹೊಂದಿದೆ. ಮಾರಿ ಜಾತ್ರೆ ಎಂದು ಸ್ಥಳೀಯರಿಂದ ಕರೆಸಿಕೊಳ್ಳುವ ಈ ಜಾತ್ರೆ ಬೇರೆ ಕ್ಷೇತ್ರಗಳ ಜಾತ್ರಾ ರಥೋತ್ಸವಗಳಿಗಿಂತ ವಿಭಿನ್ನ. ಬೇರೆಡೆ ಮೂಲ ವಿಗ್ರಹ ದೇವಸ್ಥಾನದಲ್ಲಿ ಇದ್ದು ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನ ನಡೆಯುತ್ತದೆ. ಉತ್ಸವ ಮೂರ್ತಿಯನ್ನು ರಥ ಅಥವಾ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡಲಾಗುತ್ತದೆ. ಆದರೆ ಶಿರಸಿ ಜಾತ್ರೆಯಲ್ಲಿ 7 ಅಡಿ ಎತ್ತರದ ಮೂಲದೇವಿಯ ವಿಗ್ರಹವನ್ನೇ ಅಲಂಕಾರ ಸಮೇತ ಹೊರತಂದು ಮದುವೆ ನೆರವೇರಿಸಿ ಮೆರವಣಿಗೆಯಲ್ಲಿ ಬಿಡಕಿ ಬಯಲಿಗೆ, ಅಂದರೆ ಜಾತ್ರಾ ಗದ್ದುಗೆ ಇಡುವ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತದೆ. ಅಂದಿನಿಂದಲೇ ಜಾತ್ರೆ ಆರಂಭ. ಬಿಡಕಿ ಬಯಲಿನ ವಿಶೇಷ ಅಲಂಕೃತ ಗದ್ದುಗೆಯ ಮೇಲೆ ಶ್ರೀ ಮಾರಿಕಾಂಬೆ ವಿರಾಜಮಾನಳಾಗುತ್ತಾಳೆ. ಅಲ್ಲಿಂದ 9 ದಿನಗಳ ಕಾಲ ಬಯಲಿನಲ್ಲಿಯೇ ನೆಲೆಸಿ ಭಕ್ತರಿಗೆ ಸಮೀಪ ದರ್ಶನ ನೀಡುತ್ತಾಳೆ. ಅಷ್ಟು ನಿಕಟ ದರ್ಶನ ಬೇರೆ ಯಾವ ಸಂದರ್ಭದಲ್ಲೂ ಸಾಧ್ಯವಾಗುವುದಿಲ್ಲ. 7 ಅಡಿ ಎತ್ತರದ ಭವ್ಯ ವಿಗ್ರಹ, ವಜ್ರ, ನವರತ್ನ ಖಚಿತ ಸ್ವರ್ಣ ಕಿರೀಟ, ಹಾರ, ನೂಪುರ, ಕಡಗಗಳು, ಬೆಳ್ಳಿ ಪ್ರಭಾವಳಿ, 8 ಕೈಗಳು, ಒಂದೊಂದು ಕೈಲು ಒಂದೊಂದು ವಿಶಿಷ್ಟ ಸ್ವರ್ಣ ಖಚಿತ ಆಯುಧ ಹಿಡಿದ ಸಿಂಹವಾಹಿನಿ, ಮಹಿಷಮರ್ದಿನಿ, ಕೆಂಬಣ್ಣದ ಮುಖ, ಅರಳಿದ ಕಣ್ಣುಗಳ ಲಕ್ಷಣ ನೋಡಿದರೆ ಸಾಕ್ಷಾತ್ ದುರ್ಗೆಯೇ ನಿಂತಂತೆ ಭಾಸವಾಗುತ್ತದೆ. 9 ದಿನಗಳ ಜಾತ್ರಾ ಮಹೋತ್ಸವ
ಮಹೋತ್ಸವ, ಪೂಜೆ, ಧಾರ್ಮಿಕ ವಿಧಿವಿಧಾನಗಳ ನಂತರ ದೇವಿಯ ವಿಗ್ರಹವನ್ನ ವಾಪಸ್ಸು ಕೊಂಡೊಯ್ಯಲಾಗುತ್ತದೆ. ಅಂದು ಸಾಂಕೇತಿಕ ಬಲಿ ನಡೆದು ಚಪ್ಪರಕ್ಕೆ ಬೆಂಕಿ ಹಚ್ಚಲಾಗುತ್ತದೆ. ಇದರ ಹಿಂದೆ ಒಂದು ಕಥೆ ಇದೆ. ಬ್ರಾಹ್ಮಣ ಯುವತಿ ಮಾರಿಕಾಂಬೆಯನ್ನು ಮೋಸದಿಂದ ಮಹಿಷಾಸುರ ವರಿಸುತ್ತಾನೆ. ಮಹಿಷಾಸುರನ ಮೋಸವರಿದ ಮಾರಿಕಾಂಬೆಗೆ ಕೋಪಾಗ್ನಿ, ರೋಷಾವೇಶ ಉಕ್ಕಿ ಬರುತ್ತದೆ. ಮಾರಿಕಾಂಬೆ ತನ್ನನ್ನು ಕೊಲ್ಲುತ್ತಾಳೆ ಎಂದು ತಿಳಿದ ಮಹಿಷ ಕೋಣನೊಳಗೆ ಹೊಕ್ಕುತ್ತಾನೆ. ಆ ಕೋಣನ ರುಂಡವನ್ನು ಚೆಂಡಾಡಿದ ಮಾರಿಕಾಂಬೆ ಮಹಿಷಾಸುರ ಮರ್ದಿನಿಯಾಗುತ್ತಾಳೆ. ಉಗ್ರ ರೂಪವನ್ನು ನೋಡಿದ ಊರವರು ಆಕೆಯನ್ನು ದುರ್ಗಿಯ ಅವತಾರವೆಂದೇ ಕರೆಯುತ್ತಾರೆ. ಈ ಕಥೆಯ ಸಾಂಕೇತಿಕ ಆಚರಣೆಯೇ ಜಾತ್ರೆಯ ವಿಧಿವಿಧಾನಗಳಾಗಿವೆ. ದೇವಸ್ಥಾನದಲ್ಲಿರುವ ಪಟ್ಟದ ಕೋಣವೇ ಮಹಿಷಾಸುರನ ಪ್ರತೀಕ ಎನ್ನಲಾಗುತ್ತದೆ. ಬಾಗಿಲು ಮುಚ್ಚಲಾಗುತ್ತದೆ. ದೇವಿ ಅಶೌಚಳಾದ್ದರಿಂದ ವಿಗ್ರಹವನ್ನು ಧಾರ್ಮಿಕ ವಿಧಿವಿಧಾನದ ಮೂಲಕ ನೀರಿನಲ್ಲಿ ಇಡಲಾಗುತ್ತದೆ. ಸೂತಕ ಕಳೆದ ನಂತರ ಪುನಃ ದೇಗುಲದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಯುಗಾದಿಯ ಸಮಯದಲ್ಲಿ ದೇವಿಯ ದರ್ಶನ ಆರಂಭವಾಗುತ್ತದೆ. ಅಂದರೆ ದೇವಿ ಮತ್ತೆ ಕನ್ಯೆಯಾಗುತ್ತಾಳೆ. ಗಂಡನ ಸಂಕೇತವಾಗಿದ್ದ ಕೋಣವನ್ನು ಹರಾಜಿನಲ್ಲಿ ಮಾರಾಟ ಮಾಡಿ ಹೊಸ ಕೋಣದ ಮರಿಯನ್ನು ಸಾಕಲಾಗುತ್ತದೆ. ಇನ್ನೊಂದು ವಿಶೇಷವೆಂದರೆ ಮಾರಿ ಜಾತ್ರೆ ಇರೋ ವರ್ಷ ಇಡೀ ಶಿರಸಿ ನಗರದಲ್ಲಿ ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಚರಿಸುವುದಿಲ್ಲ. ಎಲ್ಲಿಯೂ ಕಾಮನ ಮೂರ್ತಿ ಪ್ರತಿಷ್ಠಾಪಿಸಲ್ಲ. ಬಣ್ಣದಾಟವನ್ನು ಕೂಡ ಯಾರೂ ಆಡಲ್ಲ. 2 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳಿಂದ ಬೇರೆ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ದೇವಿಯ ಸಮೀಪ ದರ್ಶನದಿಂದ ಭಕ್ತರು ಪುಳಕಿತರಾಗುತ್ತಾರೆ. ಈ 9 ದಿನ ಶಿರಸಿಯ ಚಹರೆಯೇ ಬದಲಾಗಿ ಬಿಡುತ್ತದೆ. ಯಕ್ಷಗಾನ, ಬಯಲಾಟ, ನಾಟಕ, ಇಂದ್ರಜಾಲ, ಸರ್ಕಸ್, ಜಾಯಿಂಟ್ ವೀಲ್ ಹೀಗೆ ಸೇರಿದಂತೆ ನಾನಾ ಆಟಗಳು, ಬಣ್ಣ ಬಣ್ಣದ ಬೆಳಕಿನ ಅಲಂಕಾರ ರಾತ್ರಿ ಹೊತ್ತು ಗಂಧರ್ವ ಲೋಕವನ್ನೇ ಸೃಷ್ಟಿಸಿ ಬಿಡುತ್ತದೆ. ವಿಶೇಷ ಪೊಲೀಸ್ ಪಡೆ, ಪ್ಯಾರಾಮಿಲಿಟರಿ ಪಡೆಗಳನ್ನು ಕರೆಸಿಕೊಳ್ಳಲಾಗುತ್ತದೆ. ಬೆಲೆ ಕಟ್ಟಲಾಗದ ದೇವಿಯ ವಿಗ್ರಹ ಮತ್ತು ಚಿನ್ನಾಭರಣಗಳಿಗೆ ವಿಶೇಷ ಭದ್ರತೆ, ಸಿಸಿ ಕ್ಯಾಮೆರಾ ಇರುತ್ತದೆ. ಪಕ್ಕದ ಜಿಲ್ಲೆಗಳು ಸೇರಿದಂತೆ ಇಡೀ ಉತ್ತರ ಕನ್ನಡದ ಚಿತ್ತ ಶಿರಸಿಯತ್ತ. ಶಿರಸಿ ತಾಲೂಕಿನ ಯಾವುದೇ ಊರಿನಲ್ಲೂ ಜಾತ್ರೆ ಮುಗಿಯುವ ತನಕ ಮದುವೆ ಮುಂಜಿಗಳಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದಿಲ್ಲ. ಸಾಂಪ್ರದಾಯಿಕ ಅಡಿಕೆ ವ್ಯಾಪಾರ ಜಾತ್ರೆಯಲ್ಲಿ ಬಂದಾಗುತ್ತದೆ. ಎಲ್ಲರಲ್ಲೂ ಜಾತ್ರೆಯ ಗುಂಗು. ಜಾತ್ರೆ ವೇಳೆ ಸಾಕಷ್ಟು ವ್ಯಾಪಾರ, ಸಮೃದ್ಧಿ ಕಾಣುವುದು ದೇವಿಯ ಅನುಗ್ರಹ ಎಂದೇ ನಂಬಿರುತ್ತಾರೆ. ಕೇಳಿದ್ರಲ್ಲ, ಇದು RJ ಮಾಧುರಿ ಅವರು ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ. ಆ್ಯಕ್ಚುಲಿ ಅವರು ವಿಡಿಯೋ ಮಾಡಿ ಹಾಕಿದ್ರು. ಸೊ ಆ ವಾಯ್ಸನ್ನು ಮಾತ್ರ ನಾನು ಹಾಕಿದ್ದೀನಿ. ಆ ವಿಡಿಯೋನ ಕೂಡ ಹಾಕ್ಬೋದಾಗಿತ್ತು, ಬಟ್ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಅವ್ರು ಹೇಳಿದರು. ಸೊ ಆ ವಾಯ್ಸ್ ಮಾತ್ರ ಹಾಕಿದ್ದೀನಿ. ನಂಗೆ ತುಂಬಾ ಇಷ್ಟ ಆಯಿತು, ಅವ್ರು ಹೇಳಿರೋ ರೀತಿ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತುಂಬ ಜನ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ತುಂಬ ಜನ ಅದನ್ನು ಈಗ ತುಂಬ ವೈರಲ್ ಮಾಡಿದ್ದಾರೆ ಇದರಲ್ಲಿ, ಇನ್ಸ್ಟಾದಲ್ಲಿ. ಸೊ ಎಲ್ಲ ಕಡೆ ನೋಡ್ಬೋದು. ಬಟ್ ಸ್ಪೆಷಲಿ ಮೆನ್ಷನ್ ಮಾಡಬೇಕು ನಾನು, ಈ ಕಲಾ ಮಾಧ್ಯಮದವರು ರೀಸೆಂಟಾಗಿ ನಮ್ಮ ಊರಿಗೆ ಬಂದು ಊರಿನ ದೇವಸ್ಥಾನದ ಅವ್ರ ಹತ್ರನೇ ಹೋಗಿ ಅಲ್ಲಿ ಕೇಳಿ ಅದ್ರ ಬಗ್ಗೆ ಹಾಕಿದ್ದಾರೆ. ಅದನ್ನೆಲ್ಲ ಚೆಕ್ ಮಾಡಿ. ಕಲಾ ಮಾಧ್ಯಮದವರು ಪ್ರಮೋಷನ್ ಅಲ್ಲ, ನಮ್ಮ ಊರ ಬಗ್ಗೆ ಹೇಳಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ಕ್ಲಿಯರಾಗಿ ಹೇಳಿದ್ದಾರೆ. ನನಗೂ ಕೂಡ ಕೆಲವೊಂದು ಗೊತ್ತಿರಲಿಲ್ಲ, ಅದು ಆ ವಿಡಿಯೋ ನೋಡಿ ಗೊತ್ತಾಯಿತು ನನಗೆ. ನಮ್ಮೂರಲ್ಲೇ ದೇವಸ್ಥಾನದವರೇ ಹೇಳಿರೋದು. ಸೊ ಆ ವಿಡಿಯೋನ ಎಲ್ಲರೂ ಚೆಕ್ಔಟ್ ಮಾಡಿ. ಸೊ ಅದು ಬಿಟ್ಟರೆ ಈಗ ನಾವಿಲ್ಲಿ ತೋರಿಸ್ತಾ ಇರೋದು ವಿಡಿಯೋದಲ್ಲಿ ನಾನು ನನ್ನ ತಂಗಿ ಫಸ್ಟ್ ಡೇ ಮುಗಿಸಿ ಸೆಕೆಂಡ್ ಡೇ ಬಂದ್ವಿ. ಸೆಕೆಂಡ್ ಡೇ ಇದ್ದಿದ್ದು. ಸೆಕೆಂಡ್ ಡೇ ಅಮ್ಮಂಗೆ ಆ್ಯಕ್ಚುಲಿ ರಥದಲ್ಲಿ ತಂದು, ನೀವು ಆಗಲೇ ವಿಡಿಯೋದಲ್ಲಿ ನೋಡ್ದಂಗೆ ತಂದು ಕೂರಿಸಿದ್ದಾರೆ. ಇದರಲ್ಲಿ ಈಗ ನಾಳೆಯಿಂದ ಶುರು ಆಗ್ತದೆ. ಇದ್ರ 26ನೇ ತಾರೀಕಿಂದ ಸೇವೆ ಪೂಜೆಗಳೆಲ್ಲ ಶುರು ಆಗುತ್ತೆ. ಬಟ್ ಅಮ್ಮ ಬಂದಿದ್ದಕ್ಕೆ, ಅಮ್ಮ ರಥದಲ್ಲಿ ಬಂದ್ಲಲ್ಲ, ಅವಳು ಮದುವೆ ಆಗಿದ್ದಕ್ಕೆ ಎಲ್ಲ ರೀತಿ ಪೇಟೆಗಳು ಆ್ಯಂಡ್ ಆಟಗಳೆಲ್ಲ ಶುರು ಆಯಿತು. ಎಲ್ಲರೂ ಖರೀದಿ ಮಾಡಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ರಶ್ ಕೂಡ ಆಗ್ಲಿಕ್ಕಾಯಿತು. ನಾವು ಕೂಡ ಸ್ವಲ್ಪ ಪೇಟೆನ ಎಕ್ಸ್ಪ್ಲೋರ್ ಮಾಡಿದ್ವಿ. ನನಗೆ ಗೊತ್ತಿಲ್ಲ ತುಂಬ ಜನ ಅದು ಹೇಗೆ ಆ ಪೇಟೆಯಲ್ಲಿ ವಿಡಿಯೋ ಮಾಡ್ತಾರೆ ಅಂಥೇಳಿ. ಬಟ್ ನನಗೆ ಅರ್ಧ ಭಯನೇ ಇತ್ತು. ಯಾಕಂದರೆ ಕಳ್ಳರ ಕಾಕರು ಜಾಸ್ತಿ ಅಂತ ಹೇಳ್ತಿದ್ರು ಎಲ್ಲರೂ ಮೈಕಲ್ಲಿ. ತುಂಬ ಕಳ್ಳರು ಜಾಸ್ತಿ, ಫೋನು ಬ್ಯಾಗ್ನೆಲ್ಲ ಜೋಪಾನವಾಗಿ ಇಟ್ಕೊಳ್ಳಿ ಅಂಥೇಳಿ. ಸೊ ಅದಕ್ಕೆ ನಾನು ಅಲ್ಲಲ್ಲಿ ತೆಗೆದು ನಿಂತಾಗಷ್ಟೇ ತೆಗೆದು ವಿಡಿಯೋ ಮಾಡಿರೋದು ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ಬ್ಲರ್ ಆಗ್ಬೋದು. ಬಿಟ್ಟರೆ ಇದೆಲ್ಲ ಕೆಲವೊಂದು ವೀಡಿಯೋಗಳು ಅಲ್ಲಲ್ಲಿ ಸ್ಟಕ್ ಕೂಡ ಆಗಿದ್ದಾವೆ. ಈ ಸ್ಟಕ್ ಆಗಿರೋ ವೀಡಿಯೋಸ್ ಎಲ್ಲ ನನ್ನ ತಂಗಿ ಫೋನಲ್ಲಿ ಮಾಡಿರೋದು. ನನ್ನ ಫೋನು ಕೂಡ ಒಯ್ತಿರಲಿಲ್ಲ ನಾನು, ಹೆದರಿಕೆಗೆ. ಅಷ್ಟು ಹೆದರಿಕೆ ಉಂಟು ಕಳ್ಳರ ಮೇಲೆ. ಸೊ ಅದಕ್ಕೆ ಎಲ್ಲಲ್ಲಿ ಸ್ಟಕ್ ಆಗಿದೆ. ಸೊ ನಾವು ಎರಡನೇ ದಿನ ಹೋದಾಗ ತುಂಬ ಹೊತ್ತು ನಾವು ಇಬ್ಬರೇ ಓಡಾಡಿ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಾವು ಅಪ್ಪ ಫೋನ್ ಮಾಡಿದರು. ಅಪ್ಪ ಎಲ್ಲಿದ್ದಿ ಮಗ ಕೇಳಿದ್ರು. ಅಪ್ಪಂಗೆ ಹೇಳಿದ್ವಿ ಇಲ್ಲಿಂದ. ನಾನು ಅಲ್ಲೇ ಇದ್ದೀನಿ ಬರ್ತೀನಿ ಹಬ್ಬ, ಹಂಗಾರೆ ಇಬ್ಬರು ಎಲ್ಲ 3 ಜನ ಹೋಗೋಣ ಅಂತ ಹೇಳಿದ್ರು. ಸೊ ಅಪ್ಪನ ಜೊತೆ ಸ್ವಲ್ಪ ಜಾತ್ರೆನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಅಪ್ಪನ ಜೊತೆನೇ ಓಡಾಡಿದ್ವಿ. ಊಟ ಕೂಡ ಹೊರಗೆ ಮಾಡಿಸಿ ಅಪ್ಪನ ನಮ್ಮ ಜೊತೆಗೆ ಹೊರಗಡೆನೇ ಊಟ ಮಾಡಿ ಇದೆಲ್ಲ ಆಟಗಳೆಲ್ಲ 2 ಆಟ ಕೂಡ ಆಡಿದ್ವಿ.
ಅಪ್ಪನ ಜೊತೆ. ನಂಗೆ ನೆನಪಿಲ್ಲ ಲಾಸ್ಟ್ ಟೈಮ್ ನಾವು ಯಾವಾಗ ಅಪ್ಪನ ಜೊತೆ ಹೋಗಿದ್ವಿ ಹೀಗೆ ಜಾತ್ರೆಗೆ ಹೀಗೆ ಫನ್ ಮಾಡಿರೋದು ಯಾವಾಗ ಅಂತ ನನಗೂ ಕೂಡ ನೆನಪಿಲ್ಲ. ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು ಅಂದರೆ ಅಪ್ಪ ಇರೋದಿಲ್ಲಾಗಿತ್ತು ಮನೆಯಲ್ಲಿ. ಗಾಡಿ ಬಾಡಿಗೆ ಅಂತ ಹೇಳಿ ಹೊರಗಡೆ ಇರ್ತಿದ್ರು. ಒಂದು ಗಾಡಿ ಬಾಡಿಗೆ ಹೋದರೆ ಬರೋದು 15 ದಿನ, ಒಂದು ವಾರ ಎಲ್ಲ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಓಡಾಡಿರೋದು ಜಾತ್ರೆಯಲ್ಲಿ ಸ್ಪೆಷಲಿ. ಸೊ ಈ ಸಲ ಅಪ್ಪ ಸಿಕ್ಕಿದ್ದಕ್ಕೆ ಅಪ್ಪನಿಗೂ ಯಾರೂ ಸಿಗಲಿಲ್ಲ ಕಾಣ್ತದೆ, ಫ್ರೆಂಡ್ಸು. ಬಾಡಿಗೆನೂ ಇರಲಿಲ್ಲ ಅನಿಸುತ್ತೆ, ಹೊರಗಡೆನೇ ಇದ್ದರು. ಸೊ ಈ ಫಸ್ಟ್ ಬ್ರೇಕ್ ಡ್ಯಾನ್ಸಿಗೆ ಅಪ್ಪ ಮತ್ತು ತಂಗಿ ಹತ್ತಿದ್ರು. ಅವರಿಬ್ಬರು ಹತ್ತಿದ್ರು, ನಾನು ಹೊರಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಫಸ್ಟ್ ಟೈಮ್ ಬೇಡ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಇನ್ನೂ ಟೈಮ್ ಇತ್ತಲ್ಲ ಅಪ್ಪನ ಜೊತೆ. ಅಂದರೆ ಅವಳು ಊರಿಗೆ ಹೋಗೋಳಿದ್ಲು, ತಂಗಿ ಊರಿಗೆ ಹೋಗೋದಿದ್ದಕ್ಕೆ ಅವಳಿಗೆ ಬಿಟ್ಟೆ. ನನಗಿನ್ನೂ ಟೈಮ್ ಇತ್ತು, ನಾ ಹೋಗ್ಬೋದು, ನಾ ಇಲ್ಲೇ ಇರ್ತೀನಲ್ಲ ಶಿರ್ಸಿಲಿ, ಹೋಗ್ಬೋದು ಬಿಡು ಅಂತ ಹೇಳಿ ಅವಳಿಗೆ ಕಳಿಸಿ ವೀಡಿಯೋ ಮಾಡಿದೆ. ಆ್ಯಂಡ್ ನನ್ನ ವ್ಲಾಗಿಗೂ ಬೇಕಿತ್ತು, ನನಗೆ ಸ್ವಲ್ಪ ವ್ಲಾಗಲ್ಲಿ ಹಾಕಲಿಕ್ಕೂ ಬೇಕಿತ್ತು. ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡಿದೆ. ನಂತರ ಅವರಿಬ್ಬರು ಆಡೋದನ್ನು ನೋಡ್ತಾ ಇದ್ದೆ, ಅಪ್ಪ ಮಗಳು ಆಡೋದನ್ನು. ಆ ಅಪ್ಪ ಮಗಳು ಆಡೋದನ್ನು ಇನ್ನೊಂದು ಮಗಳು ನಿಂತ್ಕೊಂಡು ನೋಡ್ತಾ ಇದ್ಲು ಹೀಗೆ. ನಾನು ಕೂಡ ಇದನ್ನು ಆಡಿದೆ ಕಡೆಗೆ 3 ಸಲ ಆಡಿದೆ ನಾನು. ಆ್ಯಕ್ಚುಲಿ 3 ಸಲ ಯಾರು ಆಡ್ತಾರೆ ಬ್ರೇಕ್ ಡ್ಯಾನ್ಸ್, ಒಂದೇ ಆಟನ 3 ಸಲ ಆಡಿದ್ದೀನಿ. ನನಗೆ ಎಲ್ಲ ಆಟ ಆಡಬೇಕಂತ ಇಷ್ಟ ಆ್ಯಕ್ಚುಲಿ. ನಾನು ಎಂತ ಮಾಡೋದು, ಈಗ ಯಾರೂ ಬರೋದಿಲ್ಲ, ಒಬ್ಬಳೇ ಹೋಗೋಕ್ಕೆ ಬೇಜಾರು. ಇನ್ನೊಬ್ರು ಯಾರು ಇದ್ದರೆ, ಗುರ್ತಿರೋರು ಇದ್ದರೆ ಚಲೋ ಅನ್ನಿಸ್ತದೆ, ಓಕೆ ಹೋಗೋಣ ಅಂತ ಅನ್ನಿಸ್ತದೆ. ಒಬ್ಬಳೇ ಹೋಗಿ ಯಾರು ಆಡ್ತಾರೆ, ಮಾತಾಡೋಕ್ಕೆ ಯಾರಿರಲ್ಲ, ಕೂಗ್ಲಿಕ್ಕೂ ಯಾರಿರಲ್ಲ, ಬೇಜಾರು ಬರ್ತದೆ. ಬಟ್ ಯಾವಾಗೂ ಟ್ರೈ ಮಾಡದೇ ಇರೋದು, ಎಲ್ಲರೂ ಹೆದರುವಂಥ ಆಟ ನಾನು ಈ ಸಲ ಆಡಿದೆ. ಇವಾಗ ಈ 2ನೇ ಸಲ ಹೋದಾಗೆ ಆಡಿದ್ದು. ಏನೋ ತೊಗೊಂಡಿದ್ದು ಕಮ್ಮಿ, ಏನು ತೊಗೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಇನ್ನು ಮತ್ತು ಅದೇ ಬಂದೆ, ಇನ್ನು ಟೈಮ್ ಇದೆ ಅಲ್ಲ ಅಂತ ಹೇಳಿ ನಾನು ವೇಟ್ ಮಾಡಿದೆ. ಓಕೆ ಜಾತ್ರೆ ಆಗ್ತಾ ಬಂದಂಗೆ ತೊಗೊಳ್ಳೋಣ ಅಂತ ಹೇಳಿ. ಬಟ್ ತಂಗಿ ಜೊತೆ ಹೋದಾಗ ಅವಳು ಒಂದು ಆಟ ಆಡಿದ್ಲು, ನಾನು 2 ಆಟ ಆಡಿದೆ. ಸೊ ಇಬ್ಬರು ಕೂಡ ಆಟನ ಆಡಿ ಈ ಸಲ ಜಾತ್ರೆಯಲ್ಲೇ ಮೇ ಬಿ ನಾನು ಜೋಕಾಲಿ ಹತ್ತಿಲ್ಲ. ಜೋಕಾಲಿ ಹತ್ತಬೇಕಿತ್ತು ನಾನು ಆ್ಯಕ್ಚುಲಿ, ಅದಕ್ಕೆ ಹತ್ತಲಿಕ್ಕೆ ಆಗಲಿಲ್ಲ ನನಗೆ. ಸೊ ಅದೊಂದು ರಿಗ್ರೆಟ್ ಉಂಟು. ನೋಡಬೇಕು, ಇವತ್ತು ಅಥವಾ ನಾಳೆ ಹೋದರೆ ಹತ್ತಲಿಕ್ಕೆ ಟ್ರೈ ಮಾಡ್ತೀನಿ. ಇವರಿಬ್ಬರು ಆಟ ಆಡೋದು ನೋಡ್ತಾ ಇದ್ದೆ, ವೀಡಿಯೋ ಮಾಡ್ತಾ ಇದ್ದೆ. ನನಗಂತೂ ಇಷ್ಟ, ಹಿಂಗೆ ವೀಡಿಯೋ ಮಾಡೋಕ್ಕೂ ಇಷ್ಟ, ಆಡೋಕ್ಕೂ ಇಷ್ಟ. ಹೆದರಿಕೇನಿಲ್ಲ, ಇದರಲ್ಲಿ ಆಡ್ಬೋದು. ಇದರಲ್ಲಿ ನಾನೀಗ ಅದೇ ಹೇಳಿದ್ನಲ್ಲ 3 ಸಲ ಆಡಿ ಮುಗಿಸ್ದೆ ಅಂತ ಹೇಳಿ. ಏನಪ್ಪ ಇದನ್ನೇ ತೋರಿಸ್ತಿದ್ದಾಳೆ, ಕಂಟಿನ್ಯೂ ಮಾಡಲಿಲ್ಲ ವಿಡಿಯೋದಲ್ಲಿ ಅಂತ ಅನಿಸಿದ್ರೆ ನೀವು ಇದನ್ನು ಮುಂದೋಡಿಸ್ಬೋದು. ನಾನು ಯಾಕೆ ಇದನ್ನೇ ತೋರಿಸ್ತಾ ಇದ್ದೀನಿ, ಫಾಸ್ಟ್ ಮಾಡಿಲ್ಲ ಅಂದರೆ ನಮಗೆ ಮೆಮೊರಿ ಅಲ್ವಾ ಅದು. ನಾವು ಈಗ ಮೊನ್ನೆ ಎಲ್ಲ ಬಂದಾಗ ಕೂತ್ಕೊಂಡು ನೋಡ್ತಾ ಇದ್ವಿ. ಹೋದ ವರ್ಷದ ಜಾತ್ರೆ ವ್ಲಾಗ್ ಕೂಡ ನಾನು ಹಾಕಿದ್ದೆ. ನಮಗೆ ಮೆಮೊರಿ ಅದು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಇಟ್ಟಿದ್ದೀನಿ. ಇದರಲ್ಲಿ ಅಪ್ಪ ಇಳಿಬೇಕಾದ್ರೆ ಅಪ್ಪನ ಕಿಶೆಯಿಂದ ಒಂದು ಐಟಮ್ ಕೂಡ ಬಿತ್ತು, ಅದು ಕೂಡ ವಿಡಿಯೋದಲ್ಲಿ ಬಂದಿದೆ. ಸೊ ಹಂಗೆ ಸಣ್ಣ ಪುಟ್ಟ ಮೂಮೆಂಟ್ಸ್ ಇರ್ತದಲ್ಲ, ಅದು ಸ್ವಲ್ಪ ಮೆಮೊರೇಬಲ್ ನಮಗೆ. ಸೊ ನಾನು 2ನೇ ಏನು ಆಟದ ಹತ್ತಿದ್ನಲ್ಲ, ಹ್ಯಾಮರ್ ಅಂತಾರೆ ಅದಕ್ಕೆ, 2ನೇ ನಾನು ಹತ್ತಿದ್ದು ಹ್ಯಾಮರ್. ಆ್ಯಕ್ಚುಲಿ ಅದು ವೀಡಿಯೋ ಮಾಡಲಿಲ್ಲ, ಅದ್ರಲ್ಲಿ ಕಾಣೋದಿಲ್ಲ ಅಂತೆ. ನಾನು ಆ ಸೈಡ್ ಕೂತ್ಬಿಟ್ಟಿದ್ದೆ, ಸೈಡಿಗೆ ಕೂತ್ಬಿಟ್ಟಿದ್ದಕ್ಕೆ ನಾನು ಕಾಣಲಿಲ್ಲ ಅಂತೆ, ವಿಡಿಯೋ ಮಾಡಿಲ್ಲ ಅಂದ್ಲು ನನ್ನ ತಂಗಿ. ಬಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ವಿಡಿಯೋ ಮಾಡಬೇಕಿತ್ತು ಅಂತ ನಂಗೆ ಅನ್ನಿಸ್ತು. ನಾನೇ ಕಾಣಲಿಲ್ಲ ಅಂದರೆ ವಿಡಿಯೋ ಮಾಡಿ ಏನು ಪ್ರಯೋಜನ ಅಂತ ಅದು ಕೂಡ ಅನ್ನಿಸ್ತು. ಓಕೆ, ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಹ್ಯಾಮರ್ ಆಡಿದೆ ಅನ್ನೋದೊಂದು ಖುಷಿ ಇರುತ್ತೆ ನನಗೂ. ಹ್ಯಾಮರ್ ನಂತರ ಆಡಿದ್ದು ಅದು ಮೇಲೆ ಹೋಗಿ, ಅದಕ್ಕೇನಂತ ನನಗೂ ಗೊತ್ತಿಲ್ಲ, ಮೇಲೆ ಹೋಗಿ ಒಂದ್ಸಲ ಕೆಳಗೆ ತರುತ್ತಲ್ಲ, ಕಂಬ ನಿಲ್ಲಿಸಿರ್ತಾರೆ, ಅದಕ್ಕೆ ಸುತ್ತಲೂ ಜನ ಕುತ್ಕೊಂಡು ಮೇಲೆ ಒಂದ್ಸಲ ಸುತ್ತ ಹಾಕ್ತಾ ತೊಗೊಂಡು ಹೋಗುತ್ತೆ, ಸುತ್ತ ಹಾಕ್ತಾ ತೊಗೊಬರುತ್ತೆ. ಅದು ಒಂದು ಆಡಿದ್ದೆ. ಅವತ್ತು 2 ಆಡಿದ್ದು ನಾನು. ತಂಗಿ ಇದೊಂದು ಬ್ರೇಕ್ ಡ್ಯಾನ್ಸ್ ಒಂದು ಆಡಿದ್ಲು. ಆಮೇಲೆ ಊಟ ಮುಗಿಸಿ ನಾವು ಮನೆಗೆ ಬರೋ ತನಕ 12 ಗಂಟೆ ಆಗಿಬಿಟ್ಟದೆ, 12:30 ಸಮಥಿಂಗ್ ಆಗಿಬಿಟ್ಟಿತ್ತು. ಸೊ ಜಾತ್ರೆಗೆ ಹೋದ್ರೇ ಹಾಗೆ, ಹೋಗೋದು 6 ಗಂಟೆ ಹೋಗಿರ್ತೀವಿ, ಬರೋದು 12 ಗಂಟೆ ಆಗುತ್ತೆ. ನಾರ್ಮಲ್ ಮನೇಲಿದ್ದರೆ ಟೈಮ್ ಹೋಗಿದ್ದು ಇದಾಗ್ತಾ ಇರಲ್ಲ, ಏನಪ್ಪ ಇಷ್ಟು ಟೈಮು ಅಂತ ಅನಿಸ್ತದೆ. ಜಾತ್ರೆಗೆ ಹೋದರೆ ಇಷ್ಟು ಬೇಗ ಹೋಯ್ತಾ ಟೈಮು ಅಂತ ಹಂಗೂ ಕೂಡ ಅನ್ನಿಸ್ತದೆ. ಜಾತ್ರೆದು ಅದೇ ಸ್ಪೆಷಾಲಿಟಿ. ಸೊ ಇವ್ರದ್ದು ಆಟ ಮುಗೀತು, ಇಲ್ಲೇ ಇವ್ರ ಆಟ ಮುಗೀತು. ನಮ್ಮ ಮಾತು ನಾವು ಕಂಟಿನ್ಯೂ ಮಾಡೋಣ. ನನಗೆ ಸ್ಪೆಷಲಿ ಖುಷಿಯಾಗಿತ್ತು ತಂಗಿ ಬಂದಿದ್ದು. ಯಾಕಂದರೆ ನನ್ನ ಜೊತೆಗೂ ಓಡಾಡಲಿಕ್ಕೆ ಯಾರೂ ಇರಲಿಲ್ಲ. ಆಗಿದ್ದಕ್ಕೆ ನನ್ನ ಜೊತೆ ತಂಗಿ ಬಂದಿದ್ದು ನಂಗೆ ತುಂಬಾ ಖುಷಿಯಾಯಿತು. ಬಟ್ ಈ ನಾನು ಆಡಿದ 2 ಆಟನೂ ನನ್ನ ತಂಗಿ ಆಡಿಲ್ಲ. ನನ್ನ ಅಪ್ಪನ ಜೊತೆ ಒಂದು ಆಟಕ್ಕೆ ನನ್ನ ಅಪ್ಪ ಬಂದಿದ್ದರು. ಇಲ್ಲಿ ನಾನು ಈ ಆಟದಕ್ಕೆ ನಾನು ನಿಂತಿದ್ದೀನಲ್ಲ, ಈ ಆಟ ಇದರಲ್ಲಿ ಕಾಣುತ್ತೆ, ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಈ ಆಟ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ನನಗೊಂದು ಹುಡುಗಿ ಪರಿಚಯ ಮಾಡಿಕೊಂಡೆ. ಆ ಹುಡುಗಿ ಮೇ ಬಿ 10th or 9th ಕ್ಲಾಸ್ ಅಂತ ಅನಿಸುತ್ತೆ. ಆ ಹುಡುಗಿ ಪರಿಚಯ ಮಾಡಿಕೊಂಡೆ.
ಆ ಹುಡುಗಿ ಪರಿಚಯ ಮಾಡಿ ನೆಕ್ಸ್ಟ್ ಯಾವ್ದಾದ್ರು ಆಟಕ್ಕೆ ಒಬ್ಬಳೇ ಹೋಗೋಳ, ಒಬ್ಬಳೇ ಇದ್ದಾಳೆ ಅವಳು ಅಂತ ಹೇಳಿ ಕೇಳಿದೆ. ಹೌದು ಅಂತ ಅಂದ್ಲು. ಅವಳು ಕೂಡ ಹಾಗೆ ನನ್ನ ಪರಿಚಯ ಮಾಡಿಕೊಂಡ್ಳು. ಮೇ ಬಿ ನಾನು ಚಂದ ಮಾಡಿ ಎಕ್ಸೈಟೆಡ್ ಆಗಿ ನಾನು ಆಟಗಳನ್ನು ಆಡಿದ್ದೋ ಏನೋ, ಅವಳಿಗೂ ಕೂಡ ಹೌದು ಇವ್ರು ಪರಿಚಯ ಮಾಡ್ಕೊಂಡು ಆಟಕ್ಕೆ ಕರ್ಕೊಂಡು ಹೋಗೋಣ ಅನಿಸ್ತು ಏನೋ, ನನಗೂ ಗೊತ್ತಿಲ್ಲ. ಅವಳು ಕೇಳಿದ್ಲು ಬರ್ತೀರಾ, ಬೇರೆ ಯಾವ್ದಾರು ಆಟಕ್ಕೆ ನೀವು ಬರ್ತೀರಾ ಕೇಳಿದ್ಲು. ಹೌದು ಅಂದೆ. ನಾನು ಕೇಳಿದೆ ಯಾವ್ದಾರು ಆಟಕ್ಕೆ ನೀ ಹೋಗೋಳು, ನೀ ಯಾವ್ದು ಆಟಕ್ಕೆ ಹೋಗ್ತೀನಿ ಅಂತ ಕೇಳಿದೆ. ಅವಳು ಅಂದ್ಲು ಹ್ಯಾಮರಿಗೆ ಹೋಗ್ತೀನಿ ನಾನು, ಹ್ಯಾಮರ್ ಹೋಗ್ಬೇಕಂತುಂಟು ಬನ್ನಿ ಅದಕ್ಕೆ ಅಂತ ಅಂದ್ಲು. ಸರಿ ಹಾಗಾದರೆ ನಡಿ, ನಾನು ಅದೇ ಆಡಬೇಕಂತಿತ್ತು, ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳಿ ರ್ಯಾಂಡಮ್ ಹುಡುಗಿನ ಅಲ್ಲೇ ಅವತ್ತೇ ಫಸ್ಟ್ ಟೈಮ್ ನೋಡಿದ್ದು, ಅಲ್ಲೇ ಪರಿಚಯ ಮಾಡಿಕೊಂಡು ಅವಳು ನಾನು ಇಬ್ಬರು ಹ್ಯಾಮರ್ ಆಡ್ಲಿಕ್ಕೆ ಹೋಗಿದ್ವಿ. ಇಡೀ ಹ್ಯಾಮರಲ್ಲಿ ನಾವಿಬ್ಬರು ಬಿಟ್ಟರೆ ಮತ್ತು ಯಾರೂ ಇಲ್ಲ ಅದರಲ್ಲಿ. ಅಷ್ಟು ಹೆದರಿಕೆ ಜನರಿಗೆ ಅದ್ರ ಮೇಲೆ ಹೋಗಲಿಕ್ಕೆ. ಎಲ್ಲ ತುಂಬ ಜನ ಹೋಗ್ತಾರೆ, ಬಟ್ ಅವತ್ತಿನ ದಿನ ಅದರಲ್ಲಿ ಯಾರೂ ಇಲ್ಲ, ನಾವಿಬ್ಬರೇ ಇದ್ವಿ. ಅವಳ ಜೊತೆ ಕೂಡ ಅವ್ರ ಅಪ್ಪ ಅಮ್ಮ ಬಂದಿದ್ದರು, ಬಟ್ ಅವ್ರ ಅಪ್ಪ ಅಮ್ಮಂಗೆ ಕೂಡ ಹೆದರಿಕೆ, ಆಡದೆ ಅಲ್ಲೇ ನಿಂತಿದ್ರು ಅವರು. ಸೊ ನನ್ನ ಎಕ್ಸೈಟ್ಮೆಂಟ್ ನೋಡಿ, ನಾನು ಖುಷಿಯಿಂದ ಆಡೋದು ನೋಡಿ ಅವರಿಗೂ ಖುಷಿ ಕಾಣಿಸ್ತಿದೆ ಮೇ ಬಿ, ಅದಕ್ಕೆ ನನ್ನ ಜೊತೆ ಬಿಟ್ಟರು. ನಾನು ಕೂಡ ಹುಡುಗಿ ಜೊತೆನೇ ಹೋದೆ. ಹೋಗಿ ಆ ಹ್ಯಾಮರ್ ಕೂಡ ಆಡಿದೆ. ಈ ಆಟಕ್ಕೆ ನನ್ನ ಅಪ್ಪನ ಜೊತೆ ನಾನು ಹೋಗಿದ್ದೆ. ಒಂದು ಆಟಕ್ಕೆ ನನ್ನ ತಂಗಿ ಹೋಗಿದ್ಲು, ಅವಳನ್ನ ನಾನು ರೆಕಾರ್ಡ್ ಮಾಡಿದ್ದೆ. ಇನ್ನೊಂದು ಆಟಕ್ಕೆ ನಾನು ಹೋದೆ, ನನ್ನನ್ನು ನನ್ನ ತಂಗಿ ರೆಕಾರ್ಡ್ ಮಾಡಿದ್ದಾಳೆ. ಇದು ನಾವು ಇದ್ರ ಮೇಲೆ ಕೂತ್ಕೊಂಡಾಗ ಈ ಹುಡುಗಿ ಮಧ್ಯದಲ್ಲಿರೋ ಹುಡುಗಿನೇ ಹೊಸದಾಗಿ ಪರಿಚಯ ಆಗಿರೋದು. ಅವಳ ಜೊತೆಗೆ ಇಷ್ಟು ಫೋಟೋಸ್, ಇಷ್ಟು ವೀಡಿಯೋಸ್ ತೆಗೆದೆ ನಾನು. ಸೊ ಅಪ್ಪ ನಾನು ಹುಡುಗಿ ಮಧ್ಯದಲ್ಲಿ ಕೂತ್ಕೊಂಡಿದ್ಲು. ಅಂದರೆ ನಾವಿಬ್ಬರು ಫಸ್ಟ್ ಹೋದ್ವಿ, ಅಪ್ಪ ಕೊನೆಗೆ ಬಂದರು. ಕೊನೆಗೆ ಹೋಗ್ತೀನಿ ನಾನು ಅದ್ರ ಮೇಲೆ ಅಂದರು. ಸೊ ಅದಕ್ಕೆ ಅಲ್ಲಿ ಅಪ್ಪ ಕೂತ್ಕೊಂಡ್ರು. ನಮ್ಮನ್ನು ನನ್ನ ತಂಗಿ ರೆಕಾರ್ಡ್ ಮಾಡಿದ್ದಾಳೆ ಹೊರಟಾಗ. ಅಲ್ಲಿವರೆಗೆ ನಾನು ಸ್ವಲ್ಪ ಮಾತಾಡ್ತಾಯಿದ್ದೆ, ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ, ಫೋಟೋಸ್ ಹೊಡ್ಕೊಳ್ತಾ ಇದ್ದೆ, ಸ್ವಲ್ಪ ವೀಡಿಯೋಸಿಗೆ ಪೋಸ್ಟ್ ಕೂಡ ಕೊಡ್ತಾಯಿದ್ದೆ. ಯಾಕಂದರೆ ಪ್ರತಿ ಸಲ ಯಾರೂ ವೀಡಿಯೋ ಮಾಡೋದಿಲ್ಲ ಕೆಳಗಿಂದ. ಫಸ್ಟ್ ಟೈಮ್ ನನ್ನ ತಂಗಿ ಮಾಡ್ತಾ ಇಲ್ಲಲ್ಲ, ಎಕ್ಸೈಟೆಡ್ ಆಗಿ ಪೋಸ್ಟ್ ಕೂಡ ಕೊಡ್ತಾಯಿದ್ದೆ ಅದಕ್ಕೆ. ಈ ಲೈನಲ್ಲಿ ನಾವು 5 ಜನ ಇದ್ವಿ. ನನ್ನ ಪಕ್ಕದಲ್ಲಿರೋ ಹುಡುಗ ನಾನು ನೋಡಿ ನಗ್ತಾ ಇದ್ದಾನೆ. ಅವ್ನ ತಲೆ ಮೇಲೆ ಕೈ ಇಟ್ಕೊಂಡ. ಆ್ಯಕ್ಚುಲಿ ಅಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ, ಇಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಾವು ಮಾಡೋದಕ್ಕೆ. ಸೊ ಇಲ್ಲಿ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆಗ್ತಾಯಿಲ್ಲ, ದಪ್ಪ ಇದ್ದೀನಲ್ಲ ಅದಕ್ಕೆ ಕೈ ಒಳಗಿಂದ ತಗೊಳ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಇದ್ದೀನಿ ಈ ವಿಡಿಯೋದಲ್ಲಿ. ನಂಗೆ ನೆನಪಿದೆ ಹೇಳಬೇಕಾದ್ರೆ, ನಾನು 2 ಸಲ ಹೇಳಿದೆ ಅದನ್ನು. ಸೊ ಅಲ್ಲಿ ಅಪ್ಪನಿಗೆ ಕೂಡ ಹಾಯ್ ಮಾಡು, ಅವಳಿಗೂ ಸ್ವಲ್ಪ ಪೋಸ್ಟ್ ಕೊಡು ಅಂತೆಲ್ಲ ಹೇಳ್ತಾ ಇದ್ದೀನಿ. ಈಗ ನೋಡಿ ಹಂಗೆ ಹೇಳ್ತೀನಿ, ದಪ್ಪ ಇದ್ದೀನಲ್ಲ ಆಗೋದಿಲ್ಲ ಅಂತ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ನಾನೇ ಹೇಳ್ಕೊಂಡು ನನಗೆ ನಾನೇ ನಗ್ತಾ ಇದ್ದೀನಿ. ಸೊ ಇವರಿನ್ನೂ ತುಂಬ ವೇಟ್ ಮಾಡ್ತಾಯಿದ್ರು. ಜನ ಫುಲ್ ಆಗಬೇಕಲ್ಲ, ಪ್ರತಿ ಸಲ ಇಬ್ಬಿಬ್ಬರಿಗೆ ಬಿಟ್ಟರೆ ತುಂಬ ಇದಾಗ್ಬಿಡುತ್ತೆ ಅಂತ ಹೇಳಿ ಜನ ಫುಲ್ ಮಾಡ್ಲಿಕ್ಕೆ ವೇಟ್ ಮಾಡ್ತಾಯಿದ್ರು. ಇಲ್ಲಿ ಆ್ಯಕ್ಚುಲಿ ಟೈಮ್ ಇಲ್ಲಿ ತುಂಬ ಹಿಡಿತು ನಮಗೆ, ಫುಲ್ ಆಗೋಕ್ಕೋಸ್ಕರ ವೇಟ್ ಮಾಡಿದ್ದಕ್ಕೆ. ಆಮೇಲೆ ಬಿಟ್ಟರು. ಒಂದು ಸಲ ಸ್ಟಾರ್ಟ್ ಆಗಿಬಿಟ್ರೆ 5 ನಿಮಿಷಕ್ಕೆ ಮುಗ್ದೋಗ್ಸೋದು. ಬಟ್ ವೇಟ್ ಮಾಡೋದಿದೆಯಲ್ಲ, ಅದು ತುಂಬ ಹೊತ್ತು ಹಿಡಿತದೆ. ಅಂದರೆ ಶೋಪೀಸ್ನ ಮನೆ ಎಲ್ಲರೂ ನೋಡ್ತಿರ್ತಾರೆ, ಮೇಲೆ ಕೂತ್ಕೊಂಡಿದ್ದು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಉಳಿತಾರಲ್ಲ, ನಮ್ಗೆ ಶೋಪೀಸ್ ಏನೋ ನಾವು ಅನ್ನೋ ಫೀಲ್ ಬಂದುಬಿಡುತ್ತೆ ಒಂದೇ ಸಲ. ಸೊ ಹಾಗಾಗಿ ನಾವು ಆದರೂ ವೇಟ್ ಮಾಡಿದ್ವಿ, ಬಿಡಲಿಲ್ಲ. ಈಗ ಸ್ಟಾರ್ಟ್ ಆಯಿತು. 4 ಸಲ ಬಾಯ್ ಮಾಡಿದ್ದೀನಿ ನಾನು, ಮೇ ಬಿ ಹಂಗೆ ನೆನಪಿದ್ದಂಗೆ. 1 ಸಲ ಆಗಿದೆ ಈಗ. ಸೊ ಹೀಗೆ 4 ಸಲ ಅವಳಿಗೆ ಪೋಸ್ಟ್ ಕೊಟ್ಟಿದ್ದೀನಿ. ಇದಾದಮೇಲೆ ನಾವು ಊಟಕ್ಕೆ ಹೋಗಿ ಮನೆಗೆ ಹೋದ್ವಿ. ಅಪ್ಪ ನಮ್ಮನ್ನು ಒಳಗಿನ ರೂಟಲ್ಲಿ ಕರ್ಕೊಂಡು ಹೋದರು. ಇನ್ನೂ ನಾವು ಆ್ಯಕ್ಚುಲಿ ಬ್ಲಾಗಲ್ಲಿ ಹಾಕಿರೋದು ಇನ್ನೂ ಜಸ್ಟ್ ಒಂದು 5% ಅಷ್ಟು ವ್ಲಾಗಲ್ಲಿ ಹಾಕಿರೋದು. ಯಾಕಂದರೆ ನಾನು ಸರಿಯಾಗಿ ವೀಡಿಯೋಸ್ ಮಾಡಿದ್ರೆ ಪೂರ್ತಿಯಾಗಿ ಮಾಡಿದ್ರೆ ತುಂಬ ಜನ ಚೆನ್ನಾಗಿ ಹಾಕಿದ್ದಾರೆ ವೀಡಿಯೋಸು. ನಾನು ಬ್ಲಾಗೆಲ್ಲ ಚೆಕ್ ಮಾಡಿದೆ, ತುಂಬ ಜನ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿ ಹಾಕಿದ್ದಾರೆ. ಬೇರೆ ಊರಿನ ಬಂದವರೆಲ್ಲ ನಮ್ಮೂರಿನ ಬ್ಲಾಗನ್ನು ಚೆಂದ ಮಾಡಿ ಹಾಕಿದ್ದಾರೆ. ನಾನು ನಮ್ಮೂರಲ್ಲೇ ಇದ್ಕೊಂಡು ಸರಿ ಮಾಡಿ ಹಾಕಿಲ್ಲ ಅಂತ ಅನ್ನಿಸ್ತು. ಸೊ ಈ ವ್ಯೂಗೋಸ್ಕರ ಇಲ್ಲಿ ಬಂದಿದ್ದು ನಾನು. ಈ ಆಟ ಆಡೋ ಮೇನ್ ರೀಸನ್ ಈ ವ್ಯೂ ಸಿಗ್ತದೆ ಅಂತ ಹೇಳಿ. ಹೀಗೆ ಮೇಲಿಂದ ವ್ಯೂ ಸಿಗೋದಿಲ್ಲ, ಸಿಗ್ತದೆ ಅಂತ ಹೇಳಿ ಇಲ್ಲಿ ಬಂದಿದ್ದು. ಸೊ ಸಿಕ್ತು, ಅದನ್ನು ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ನಾಗಲೇ ಏನು ಹೇಳ್ತಿದ್ದೆ ಅಂದರೆ, ತುಂಬ ಜನ ಹಾಕಿದ್ದಾರೆ, ನಾನು ಸರಿಯಾಗಿ ಮಾಡಿಲ್ಲ ಅಂತ ನಂಗೆ ಅನ್ನಿಸ್ತು. ಸ್ಟಿಲ್ ನನ್ನ ಮೆಮೊರಿಗೋಸ್ಕರ, ನನ್ನ ನೆನಪಿಗೋಸ್ಕರ, ಅಂದರೆ ನಾವೀಗ ಇದನ್ನು ನೆಕ್ಸ್ಟ್ ವರ್ಷ ಹಾಕ್ಕೊಂಡು ನೋಡೋಕ್ಕಾದ್ರೂ ಖುಷಿ ಇರುತ್ತಲ್ಲ. ಓಕೆ, ಇದು ಬಂದಿದ್ದರು ಇಲ್ಲಿ, ಹೀಗೆ ನಾವು ಹೀಗೆ ಮಜಾ ಮಾಡಿದ್ವಿ, ಹಾಗೆ ಮಜಾ ಮಾಡಿದ್ವಿ ಅಂತ ಮಾತಾಡ್ಲಿಕ್ಕಾರ ಒಂದು ಏನಂತಾರದು ಟಾಪಿಕ್ ಇರುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಸೊ ತುಂಬ ಜನ ಬರಲಿಲ್ಲ ಈ ಸಲ. ಲಾಸ್ಟ್ ಟೈಮೆಲ್ಲ ನಮ್ಮ ಮನೆಯಿಂದ ತುಂಬ ಜನ ಬಂದಿರು. ಈ ಸಲ ಎಲ್ಲರಿಗೂ ಆರಾಮಿಲ್ಲ, ಎಲ್ಲ ಅವ್ರವ್ರ ಮನೇಲಿದ್ದಾರೆ, ಅವ್ರವರು ನೋಡ್ತಾರೆ ಅಷ್ಟೇ.
ಬೇರೆ ವೀಡಿಯೋಸ್ ನೋಡಿರ್ತಾರೆ, ಬಟ್ ಸ್ಟಿಲ್ ನಾ ಮಾಡಿದ್ದು ನೋಡ್ತಾರೆ. ಅವ್ರು ನೋಡಲಿಲ್ಲ ಅಂದರೆ ನಾನು ನೋಡೋಂಗೆ ಮಾಡ್ತೀನಿ ಅವ್ರಿಗೆ. ಸೊ ಏನೋ ಒಂದು ಮಾತಾಡ್ತಾ ಇದ್ದೀನಿ ವೀಡಿಯೋದಲ್ಲಿ. ಐ ಮೀನ್ ನನಗೂ ಗೊತ್ತಿಲ್ಲ, ವೀಡಿಯೋ ಕಂಪ್ಲೀಟ್ ಆಗೋ ತನಕ ಮಾತಾಡ್ತಿರ್ತೀವಿ, ಡೋಂಟ್ ವರಿ. ಸೊ ಅಪ್ಪನಿಗೂ ಕೂಡ ಹಾಯ್ ಮಾಡು ವೀಡಿಯೋಗೆ ಅಂತ ಹೇಳ್ತಾ ಇದ್ದೆ. ಅಪ್ಪನೂ ಕೂಲಾಗೆ ಮಾಡ್ತಾಯಿದ್ರು ಹಾಯ್. ಸೊ ನಮ್ಮದು 2ನೇ ದಿನದ ವ್ಲಾಗು ಮುಗೀತು. 2 ದಿನ ಇಲ್ಲಿ ಕಂಪ್ಲೀಟ್ ಆಯಿತು. ಊಟ ಮಾಡಿ ಮನೆ ಹೋದ್ವಿ ಅಂತ 4 ಸಲ ಹೇಳ್ತೇನೆ ಒಂದು ಅವಾಗಿಂದ. ಸೊ ಇದು 3ನೇ ದಿನ ಗುರುವಾರ 26ನೇ ತಾರೀಕು ನಾವು ಆ್ಯಕ್ಚುಲಿ ದೇವಿ ದರ್ಶನಕ್ಕೆ ಹೊರಟ್ವಿ. ಇಲ್ಲಿ ತುಂಬಾ ಕಥೆಗಳಿದ್ದಾವೆ ದೇವಿ ದರ್ಶನದ ಟೈಮಿಂಗು. ಬೆಳಗ್ಗೆ 5:15 ಎದ್ದು ಲೈನಲ್ಲಿ ನಿಲ್ಲೋಕ್ಕಾಗಲ್ಲ ಅಂತ ಹೇಳಿ ಹೊರಟ್ವಿ. VIP ಟಿಕೆಟ್ ಕೆಳಗೆ ಮನೇಲಿತ್ತು ನಮ್ಮದು. ಬಟ್ ಅವ್ರು ಮುಂಚೆ ಹೋಗಿಬಿಟ್ಟಿದ್ರು. ಸ್ವಲ್ಪ ಲೇಟ್ ಆಯಿತು, ನಾವು ಹೇಳೋದೇ ಸ್ವಲ್ಪ ಲೇಟ್ ಆಯಿತು, ಇನ್ನೂ ಮುಂಚೆ ಹೋಗಬೇಕಿತ್ತು. ಬಟ್ ಸ್ಟಿಲ್ ನಮ್ಗೆ ದರ್ಶನ ಆಯಿತು. ದರ್ಶನ ಆಗದೆ ಏನಿಲ್ಲ, ಹೊರಗಡೆನೇ ದರ್ಶನ ಆಗಿಬಿಡುತ್ತೆ. ಸೊ ದರ್ಶನ ಮಾಡಿಕೊಂಡು ನಾವು ಬೆಳಗ್ಗೆ ಎದ್ದಿದ್ದಕ್ಕೆ ಬೆಳಗ್ಗೆ ಓಕೆ ಇಲ್ಲಿ ಬಂದಿದ್ದೀವಿ, ತಂಗಿನೂ ಇದ್ದಾಳೆ ಅಂತ ಹೇಳಿ ಸಹಸ್ರಲಿಂಗ ಹೋದ್ವಿ. ಅಂದರೆ ಹತ್ತಿರ ಇದ್ದಿದ್ದಕ್ಕೆ. ಇಲ್ಲಾದರೆ ನಾವು ಹೋಗಲಾಗಿತ್ತು. ಸಹಸ್ರಲಿಂಗ ಸ್ವಲ್ಪ ಹತ್ತಿರ ಇತ್ತಲ್ಲ, ಬೆಳಗಿನ ಜಾವ ಚೆನ್ನಾಗಿರ್ತದೆ ಇಲ್ಲಿ ಹೋಗಲಿಕ್ಕೆ ಅಂತ ಹೇಳಿ ಇಲ್ಲಿ ಬಂದ್ವಿ. ಈ ವ್ಲಾಗ್ ಆ್ಯಕ್ಚುಲಿ ಕಂಟಿನ್ಯೂ ಆಗುತ್ತೆ. ಇದು ಪಾರ್ಟ್ 1 ಅಷ್ಟೇ. 2 ಅಲ್ಲಿ ಕೂಡ ಹಾಕಿದ್ದೀನಿ ನಾನು, ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.